ಹಾಯ್ ಫ್ರೆಂಡ್ಸ್, ಈ ಭೂಮಿ ಮೇಲೆ ಜೀವ ಹುಟ್ಟುವುದಕ್ಕೆ ಮುಖ್ಯ ಕಾರಣ ಸಮುದ್ರ. ಸಮುದ್ರವೇ ಇಲ್ಲದಿದ್ರೆ ಈ ಭೂಮಿ ಮೇಲೆ ಯಾವ ಜೀವಿನೂ ಹುಟ್ಟುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇಂತಹ ಸಮುದ್ರದಲ್ಲಿ ಜೀವಿಸುತ್ತಿರುವ ಜೀವಿಗಳ ಬಗ್ಗೆ ನಮಗೆ ತಿಳಿದಿರುವುದು ಕೇವಲ 5% ಅಷ್ಟೇ. ತಿಳಿದುಕೊಳ್ಳಬೇಕಾಗಿರುವುದು ತುಂಬಾನೇ ಇದೆ. ಅದಕ್ಕೆ ಹಾಗಾಗಿ ಸಮುದ್ರದಲ್ಲಿ ನಾವೆಂದೂ ನೋಡಿರದ ಹೊಸ ಜೀವಿಗಳು ಕಾಣಿಸಿಕೊಂಡರೆ ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿ ವಿಜ್ಞಾನಿಗಳು ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಕೆಲವು ಜೀವಿಗಳಿಗಿರುವ ಸೂಪರ್ ಪವರ್ಸ್ ಬಗ್ಗೆ ಗೊತ್ತಾದಾಗ ಸಮುದ್ರದಲ್ಲಿ ಇನ್ನು ಎಂತಹ ವಿಚಿತ್ರವಾದ ಜೀವಿಗಳು ಜೀವನ ಮಾಡ್ತಾ ಇರಬಹುದು ಅಂತ ಆಶ್ಚರ್ಯ ಪಡಿಸುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಸಮುದ್ರದಲ್ಲಿ ಸಿಕ್ಕ ವಿಚಿತ್ರವಾದ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಲೇಟ್ ಮಾಡದೆ ಕೆಲವು ನಿಮಿಷಗಳ ಕಾಲ ಸಮುದ್ರದ ಒಳಗೆ ಪ್ರಯಾಣ ಮಾಡಿ ಬರೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗಾರ್ಡನ್ ಈಲ್ ಇವು ಸಮುದ್ರದ ತಳಭಾಗದಲ್ಲಿರುವ ಮಣ್ಣಿನಲ್ಲಿ ಒಂದು ಚಿಕ್ಕ ರಂಧ್ರವನ್ನ ಕ್ರಿಯೇಟ್ ಮಾಡಿಕೊಂಡು ಜೀವಿಸ್ತಾ ಇರ್ತವೆ. ಅದೇ ರೀತಿ ಇವೆಲ್ಲ ಒಂದೇ ಜಾಗದಲ್ಲಿ ಗುಂಪಾಗಿರಲು ಇಷ್ಟಪಡ್ತವೆ. ದೂರದಿಂದ ಇವುಗಳನ್ನ ನೋಡಿದ್ರೆ ನಮಗೆ ಸೇಮ್ ಹುಲ್ಲಿನ ರೀತಿಯಲ್ಲಿ ಕಾಣಿಸುತ್ತೆ. ವಿಚಿತ್ರ ಏನು ಅಂದ್ರೆ ಇದು ಒಂದು ಬಾರಿ ಅದು ಇರುವ ಪ್ಲೇಸ್ ನ ಕ್ರಿಯೇಟ್ ಮಾಡಿಕೊಂಡ್ರೆ ಅವು ಸಾಯೋವರೆಗೂ ಅದೇ ಪ್ಲೇಸ್ ನಲ್ಲಿ ಜೀವನ ಮಾಡ್ತವೆ. ಇವು ಎಲ್ಲಾ ಈಲ್ ಫಿಶ್ ಗಳ ರೀತಿ ತನ್ನ ಆಹಾರವನ್ನ ಹುಡುಕಿಕೊಂಡು ಹೋಗುವುದಿಲ್ಲ. ಈ ರೀತಿ ಅದರ ಬಾಡಿಯನ್ನ ಹೊರಗಡೆ ಇಟ್ಕೊಂಡು ಜೋ ಪ್ಲಾಂಕ್ಟನ್ ಅನ್ನೋ ಸಿಗಡಿಯನ್ನ ತಿನ್ನುತ್ತಾ ಬದುಕುತ್ತವೆ. ಇವು ಸುಮಾರು 3 ಅಡಿಗಳಷ್ಟು ಉದ್ದವಾಗಿ ಬೆಳೆಯುತ್ತವೆ. ಈ ಮಣ್ಣಿನಲ್ಲಿ 3 ಅಡಿಗಳಷ್ಟು ರಂಧ್ರವನ್ನ ಕ್ರಿಯೇಟ್ ಮಾಡಿಕೊಂಡು ತನ್ನ ಆಹಾರಕ್ಕಾಗಿ ಕಾಯ್ತಾ ಇರುತ್ತೆ. ಈ ದೃಶ್ಯಗಳನ್ನ ತುಂಬಾನೇ ಕ್ಲಿಯರ್ ಆಗಿ ನೀವು ನೋಡಬಹುದು. ಹಾಗೆ ಇದನ್ನ ಹತ್ತಿರದಿಂದ ನೋಡಿದ್ರೆ ಚಿಕ್ಕ ಹಾವಿನ ಮರಿಯ ರೀತಿ ಕಾಣಿಸುತ್ತೆ. ಇವು ಮಾಡುವ ಮೂವ್ಮೆಂಟ್ಸ್ ಕೂಡ ಸೇಮ್ ಹಾವಿನ ರೀತಿನೇ ಇರುತ್ತೆ. ಮನುಷ್ಯನಿಗೆ ಇದರಿಂದ ಯಾವುದೇ ಅಪಾಯ ಇರುವುದಿಲ್ಲ. ಇದನ್ನ ಕೆಲವರು ಪೆಟ್ ಫಿಶ್ ರೀತಿ ಸಾಕ್ತಾರೆ. ಈ ಗಾರ್ಡನ್ ಈಲ್ಗೆ ಶತ್ರುಗಳು ಕೂಡ ಇದ್ದಾರೆ. ಬೇರೆ ಮೀನುಗಳು ಇವುಗಳನ್ನ ತಿನ್ನಲು ಬಂದಾಗ ತಕ್ಷಣ ಮಣ್ಣಿನ ಒಳಗೆ ಸೇರ್ಕೊಳ್ಳುತ್ತೆ. ಆದ್ರೆ ಕೆಲವು ಬಾರಿ ಸಡನ್ಲಿ ಬಂದು ದಾಳಿ ಮಾಡಿದಾಗ ಅವುಗಳಿಗೆ ಇವು ಆಹಾರವಾಗಿ ಬಿಡ್ತವೆ. ಆಕ್ಟೋಪಸ್, ಸೀ ಸ್ನೇಕ್ ಇನ್ನಿತರ ಜೀವಿಗಳು ಇವುಗಳ ಮೇಲೆ ದಾಳಿ ಮಾಡಿ ತಮ್ಮ ಆಹಾರವನ್ನಾಗಿ ಮಾಡಿಕೊಳ್ತವೆ. ಆಗ್ ಫಿಶ್ ಈಗ ನಿಮಗೆ ಕಾಣಿಸುತ್ತಿರುವ ವಿಚಿತ್ರ ಜೀವಿ ನೋಡುವುದಕ್ಕೆ ಹಾವಿನ ರೀತಿ ಕಾಣಬಹುದು, ಈಲ್ ಫಿಶ್ ರೀತಿ ಕಾಣಬಹುದು. ಆದ್ರೆ ಇದು ಹಾವು ಅಲ್ಲ, ಹಾಗಂತ ಇದು ಈಲ್ ಫಿಶ್ ಕೂಡ ಅಲ್ಲ. ಇದು ಒಂದು ವಿಚಿತ್ರವಾದ ಮೀನಿನ ಜಾತಿ. ಈ ಮೀನುಗಳು ಸಮುದ್ರದಲ್ಲಿ ಎಷ್ಟು ಹೆಚ್ಚಾಗಿ ಇರ್ತಾವೋ ಈ ಸಮುದ್ರ ಕೂಡ ಅಷ್ಟೇ ಕ್ಲೀನ್ ಆಗಿ ಇರುತ್ತೆ. ಯಾಕಂದ್ರೆ ಈ ಮೀನುಗಳು ಎಲ್ಲಾ ಮೀನುಗಳ ರೀತಿ ಬೇಟೆಯಾಡುವುದಿಲ್ಲ. ಬರೀ ಸತ್ತು ಹೋದ ಮೀನುಗಳನ್ನ ಹಾಗೂ ಇತರೆ ಜೀವಿಗಳನ್ನ ತಿಂದು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತವೆ. ಅಂದ್ರೆ ಸಮುದ್ರದಲ್ಲಿ ಸತ್ತು ಹೋದ ಕೊಳೆತು ಹೋಗಿರುವ ಜೀವಿಗಳ ದೇಹವನ್ನ ತಿಂದು ಸಮುದ್ರವನ್ನ ತುಂಬಾನೇ ಕ್ಲೀನ್ ಆಗಿ ಮಾಡುತ್ತವೆ. ಆದ್ರೆ ಮನುಷ್ಯ ಸಮುದ್ರದಲ್ಲಿ ಮಾಡುತ್ತಿರುವ ಕಲುಷಿತವನ್ನ ಮಾತ್ರ ಕ್ಲೀನ್ ಮಾಡುವುದಕ್ಕೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನಮಗೆ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಈ ಮೀನುಗಳನ್ನ ತಿನ್ನುವ ಧೈರ್ಯ ಶಾರ್ಕ್ ಮೀನುಗಳಿಗೂ ಸಹ ಇರುವುದಿಲ್ಲ. ಯಾಕಂದ್ರೆ ಈ ಶಾರ್ಕ್ ಮೀನುಗಳು ಇವುಗಳನ್ನ ತಿನ್ನುವ ಪ್ರಯತ್ನ ಮಾಡಿದಾಗ ಈ ಮೀನುಗಳು ತಕ್ಷಣ ಒಂದು ರೀತಿಯ ಅಂಟಿನ ಪದಾರ್ಥವನ್ನ ರಿಲೀಸ್ ಮಾಡ್ತವೆ. ಅದು ತುಂಬಾ ಅಂಟನ ಹೊಂದಿರುತ್ತದೆ. ಆಗ ಶಾರ್ಕ್ ಮೀನುಗಳ ಬಾಯಲ್ಲಿ ಈ ಪದಾರ್ಥ ತುಂಬಾ ಸ್ಟ್ರಾಂಗ್ ಆಗಿ ಅಂಟಿಕೊಳ್ಳುತ್ತದೆ. ಹಾಗ ಅದನ್ನ ಬಿಡಿಸಿಕೊಳ್ಳಲು ತುಂಬಾ ಕಷ್ಟ ಪಡಬೇಕಾಗಿ ಬರುತ್ತೆ. ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಆನಿಮೇಟೆಡ್ ವಿಡಿಯೋವನ್ನ ತೋರಿಸ್ತೀನಿ ನೋಡಿ. ಈ ಮೀನುಗಳಿಗೆ ಈ ಸೂಪರ್ ಪವರ್ ಇರೋದ್ರಿಂದ ಹಾಗೂ ದೊಡ್ಡ ಮೀನುಗಳು ಇವುಗಳನ್ನ ತಿನ್ನದ ಕಾರಣ ಈ ಮೀನಿನ ಜಾತಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಹೆಚ್ಚು ಕಡಿಮೆ 300 ಮಿಲಿಯನ್ ವರ್ಷಗಳ ಪುರಾತನವಾದ ಮೀನಿನ ಜಾತಿ ಇದು. ಇನ್ನು ಈ ಶಾರ್ಕ್ ಮೀನುಗಳು ಇವುಗಳನ್ನ ಕಚ್ಚಿದಾಗ ಈ ಮೀನುಗಳಿಗೆ ಗಾಯಗಳು ಕೂಡ ಆಗುವುದಿಲ್ಲ. ಯಾಕಂದ್ರೆ ಈ ಮೀನಿನ ಚರ್ಮ ರಬ್ಬರ್ ತರ ಇರುತ್ತೆ. ಹಾಗೂ ಈ ಮೀನುಗಳ ದೇಹದಲ್ಲಿ ಯಾವುದೇ ರೀತಿಯ ಮೂಳೆಗಳು ಕೂಡ ಇರುವುದಿಲ್ಲ. ಆದ್ರೆ ತುಂಬಾ ಶಾರ್ಪ್ ಆಗಿರುವ ಹಲ್ಲುಗಳು ಮಾತ್ರ ಇರ್ತವೆ. ಈ ಹಲ್ಲುಗಳಿಂದಲೇ ಅವುಗಳ ಆಹಾರವನ್ನ ತುಂಬಾ ಸುಲಭವಾಗಿ ತಿನ್ನಬಲ್ಲವು. ಪ್ರತಿ ಸಾರಿ ಇವುಗಳಿಗೆ ಸತ್ತು ಹೋದ ಮೀನುಗಳು ಸಿಗಬೇಕು ಅಂದ್ರೆ ತುಂಬಾ ಕಷ್ಟ. ಆ ಸಮಯದಲ್ಲಿ ಕೆಲವು ತಿಂಗಳವರೆಗೂ ಕೂಡ ಇವು ಆಹಾರವಿಲ್ಲದೆ ಬದುಕಬಲ್ಲವು. ಅದೇ ರೀತಿ ಇದು ಬಿಡುಗಡೆ ಮಾಡುವ ಅಂಟಿನ ಪದಾರ್ಥ ಮನುಷ್ಯನಿಗೂ ಕೂಡ ತುಂಬಾನೇ ಉಪಯೋಗವಾಗುತ್ತದೆ. ನಮಗೆ ಗಾಯವಾದಾಗ ಆ ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡುವುದಕ್ಕೆ ಇದನ್ನ ಬಳಸಲಾಗುತ್ತದೆ. ಇನ್ನು ಕೆಲವರು ಈ ಮೀನಿನ ಅಂಟಿನ ಪದಾರ್ಥದಿಂದ ಲೆದರ್ ರೀತಿಯ ವಸ್ತುಗಳನ್ನು ತಯಾರು ಮಾಡ್ತಾರೆ. ಇವು ಸಮುದ್ರಕ್ಕೆ ಹಾಗೂ ಮನುಷ್ಯನಿಗೆ ತುಂಬಾನೇ ಉಪಯೋಗವಾಗುತ್ತಿದೆ. ಅಷ್ಟೇ ಅಲ್ಲ, ಈ ಮೀನನ್ನ ವಿಧ ವಿಧವಾಗಿ ಅಡುಗೆ ಮಾಡಿಕೊಂಡು ತಿಂತಾರೆ. ಮೆಲಿಬೆ ಲಯೋನಿನ್ ಈಗ ನೀವು ನೋಡುತ್ತಿರುವ ಈ ಜಾತಿ ಕೂಡ ಸ್ಲಗ್ ಜಾತಿಗೆ ಸೇರಿದ ಜೀವಿ. ಈ ಸ್ಲಗ್ ನಲ್ಲಿರುವ ಪ್ರತ್ಯೇಕತೆ ಏನು ಅಂದ್ರೆ ಇದು ತನ್ನ ಆಹಾರವನ್ನ ಬೇಟೆಯಾಡುವುದಕ್ಕೆ ತನ್ನ ಬಾಯನ್ನ ಇಷ್ಟೊಂದು ದೊಡ್ಡದಾಗಿ ತೆರೆಯುತ್ತೆ. ಅಷ್ಟೇ ಅಲ್ಲ, ಇದು ಈ ರೀತಿ ಆಹಾರವನ್ನ ತಿನ್ನುವಾಗ ಅದನ್ನ ನಾವು ನೋಡಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀವಿ. ಹಾಗೆ ಈ ಸ್ಲಗ್ ಜೀವಿತಾವಧಿ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಈ ಜೀವಿಗಳನ್ನ ನೋಡ್ಬೇಕು ಅಂತಾನೆ ಕೆಲವು ಡ್ರೈವರ್ಸ್ ಗಳು ಸಮುದ್ರಕ್ಕೆ ಹೋಗಿ ತಮ್ಮ ಕ್ಯಾಮ್ರಾದಲ್ಲಿ ಇವುಗಳನ್ನ ರೆಕಾರ್ಡ್ ಮಾಡಿಕೊಂಡು ಬರ್ತಾರೆ. ಮಡ್ ಸ್ಕಿಪ್ಪರ್
ಯಾವುದೇ ಮೀನಾದ್ರೂ ನೀರಿನಲ್ಲಿ ಮಾತ್ರ ಜೀವಿಸಬಲ್ಲವು, ಆದ್ರೆ ಈ ಮಡ್ ಸ್ಕಿಪ್ಪರ್ ಮಾತ್ರ ನೀರು ಇಲ್ಲ ಅಂದ್ರೂ ಕೂಡ ತುಂಬಾ ಸುಲಭವಾಗಿ ಜೀವಿಸಬಲ್ಲವು. ಈ ಮೀನುಗಳು ನೀರಿನ ಜೊತೆಗೆ ಈ ರೀತಿ ಕೆಸರಿನಲ್ಲಿ ಕೂಡ ಜೀವಿಸುತ್ತವೆ. ಇವೆಲ್ಲವುಗಳಿಗಿಂತ ಹೆಚ್ಚು ನಮ್ಮನ್ನ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಇದು ಈ ರೀತಿ ನೆಲದ ಮೇಲೆ ಕೂಡ ನಡೆಯುವುದು. ಪೆಕ್ಟೋರಿಯಲ್ ವಿಕ್ಸ್ ಎನ್ನುವ ರೆಕ್ಕೆಗಳ ಸಹಾಯದಿಂದ ಇವು ನಡೆಯಬಲ್ಲವು. ಈ ಮೀನುಗಳು ಸೌತ್ ಈಸ್ಟ್ ಏಷ್ಯಾ, ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸುತ್ತವೆ. ಈ ಮೀನುಗಳಿಗೆ 2 ಕಣ್ಣುಗಳು, ಅದರ ತಲೆ ಮೇಲೆ ಈ ರೀತಿ ವಿಚಿತ್ರವಾಗಿರುವುದರಿಂದ ನಮಗೆ ತುಂಬಾನೇ ಆಶ್ಚರ್ಯವಾಗುತ್ತದೆ. ಇನ್ನು ಈ ಮೀನುಗಳಿಗೆ ಕೋಪ ಕೂಡ ತುಂಬಾನೇ ಹೆಚ್ಚು ಅಂತ ಹೇಳಬಹುದು. ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇವುಗಳು ಎಷ್ಟು ಕೋಪದಿಂದ ಒಂದಕ್ಕೊಂದು ಹೊಡೆದಾಡಿಕೊಳ್ತವೆ ಅಂತ. ಈ ಮೀನುಗಳನ್ನ ಮನುಷ್ಯರು ಹಿಡಿದುಕೊಳ್ಳಬೇಕು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಯಾಕಂದ್ರೆ ಇವುಗಳಿಗೆ ತುಂಬಾ ಶಾರ್ಪ್ ಆಗಿರುವಂತಹ ಹಲ್ಲುಗಳು ಇರ್ತವೆ. ಪ್ರೆಸೆಂಟ್ ಈ ಮೀನುಗಳನ್ನ ಪೆಟ್ ಫಿಶ್ ರೀತಿ ಕೂಡ ಸಾಕ್ತಾರೆ. ಸಾಫ್ಟ್ ಶೆಲ್ಡ್ ಟರ್ಟಲ್, ನಾರ್ಮಲ್ ಆಗಿ ಯಾವ ಟರ್ಟಲ್ ಆದ್ರೂ ಅವುಗಳ ಶೆಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಆದ್ರೆ ಈ ಜಾತಿಯ ಟರ್ಟಲ್ ಗೆ ಮಾತ್ರ ತುಂಬಾ ಸಾಫ್ಟ್ ಆಗಿರುವಂತಹ ಶೆಲ್ ಇರುತ್ತೆ. ಇನ್ನು ಇವು ಹೆಚ್ಚಾಗಿ ಸೌತ್ ಮತ್ತು ನಾರ್ತ್ ಅಮೆರಿಕದಲ್ಲಿ, ಆಫ್ರಿಕಾದಲ್ಲಿ, ಏಷ್ಯಾದಲ್ಲಿ ಹಾಗೂ ಆಸ್ಟ್ರೇಲಿಯಾದಲ್ಲಿ ನಮಗೆ ಕಾಣಿಸುತ್ತದೆ. ಈ ಟರ್ಟಲ್ ಗಳು ಈ ರೀತಿ ವಿಚಿತ್ರವಾಗಿ ಕಾಣುವುದರಿಂದ ಕೆಲವರು ಇವುಗಳನ್ನ ಪೆಟ್ ಅನಿಮಲ್ಸ್ ರೀತಿ ಕೂಡ ಸಾಕ್ತಾರೆ. ಇನ್ನು ಕೆಲವರು ಇದನ್ನ ಅಡುಗೆ ಮಾಡಿಕೊಂಡು ಕೂಡ ತಿಂತಾರೆ. ಪ್ಯಾರೆಟ್ ಫಿಶ್, ಸಮುದ್ರದಲ್ಲಿ ನಮಗೆ ಕಾಣಿಸುವ ಸುಂದರವಾದ ಮೀನುಗಳಲ್ಲಿ ಇದು ಕೂಡ ಒಂದು. ಇನ್ನು ಈ ಮೀನು ಇಷ್ಟೊಂದು ಸುಂದರವಾದ ಬಣ್ಣಗಳನ್ನ ಹೊಂದಿರುವುದರಿಂದ ಹಾಗೂ ಇದರ ಬಾಯಿ ಕೂಡ ಪ್ಯಾರೆಟ್ ರೀತಿ ಇರೋದ್ರಿಂದ ಇದಕ್ಕೆ ಪ್ಯಾರೆಟ್ ಫಿಶ್ ಅನ್ನೋ ಹೆಸರಿನಿಂದ ಕರೀತಾರೆ. ಈ ರೀತಿಯ ಕಲರ್ಫುಲ್ ಪ್ಯಾರೆಟ್ ಫಿಶಸ್ ಎಲ್ಲ 80 ಜಾತಿಯವರೆಗೂ ಈ ಸಮುದ್ರದಲ್ಲಿ ಕಂಡು ಬಂದಿದೆ. ಇವು ಹೆಚ್ಚಾಗಿ ಅಟ್ಲಾಂಟಿಕ್, ಪೆಸಿಫಿಕ್ ಹಾಗೂ ಇಂಡಿಯನ್ ಓಷನ್ ಅಲ್ಲೂ ಕೂಡ ನಮಗೆ ಕಂಡು ಬರ್ತವೆ. ಈ ಪ್ಯಾರೆಟ್ ಫಿಶಸ್ ನಲ್ಲಿರುವ ಒಂದು ಸೂಪರ್ ಪವರ್ ಏನು ಅಂದ್ರೆ ಈ ಸಮುದ್ರದಲ್ಲಿರುವ ಪ್ಯಾರಾಸೈಟ್ಸ್ ಗೆ ಈ ಮೀನುಗಳು ಸಿಕ್ಕಿ ಬಿದ್ದರೆ ಅವು ಸಾಯೋವರೆಗೂ ಅದರ ರಕ್ತ ಕುಡಿಯುತ್ತಾ ಅದರ ದೇಹ ಬೆಳೆಯುತ್ತಾ ಇರುತ್ತೆ. ಆದ್ರೆ ಈ ಪ್ಯಾರೆಟ್ ಫಿಶ್ ಆ ಪ್ಯಾರಾಸೈಟ್ಸ್ ಗೆ ಆ ಚಾನ್ಸ್ ಕೊಡೋದಿಲ್ಲ. ಈ ಮೀನಿನ ಸ್ಕಿನ್ ಅಲ್ಲಿ ಪ್ರತ್ಯೇಕವಾದ ಗ್ರಂಥಿಗಳು ಇರುವುದರಿಂದ ಇವು ರಾತ್ರಿ ಸಮಯ ಮಲಗುವಾಗ ಅದರ ಬಾಡಿ ಸುತ್ತಲೂ ಒಂದು ಲೇಯರ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತದೆ. ಅದು ನೋಡುವುದಕ್ಕೆ ಸ್ಪೈಡರ್ ವೆಬ್ ರೀತಿ ಕಾಣುತ್ತದೆ. ಇದು ಈ ರೀತಿ ಕ್ರಿಯೇಟ್ ಮಾಡಿಕೊಳ್ಳುವುದರಿಂದ ಇದರ ಶತ್ರುಗಳಿಂದ ಕೂಡ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುತ್ತದೆ. ಈ ಮೀನಿನ ಸೌಂದರ್ಯ ನೋಡಿ ತುಂಬಾ ಜನ ಈ ಮೀನುಗಳನ್ನ ಪೆಟ್ ಫಿಶ್ ರೀತಿ ಮುದ್ದಾಗಿ ಸಾಕ್ತಾರೆ. ಇನ್ನು ಕೆಲವರು ಇದನ್ನ ರೆಸಿಪಿಗಳನ್ನ ಮಾಡ್ಕೊಂಡು ತಿಂತಾರೆ. ಬೆಲುಗಾ ವೇಲ್ಸ್, ಇವ ನೋಡುವುದಕ್ಕೆ ನಮಗೆ ಸೇಮ್ ಡಾಲ್ಫಿನ್ ರೀತಿ ಕಾಣುತ್ತೆ, ಆದ್ರೆ ಇದು ವೇಲ್ಸ್ ಜಾತಿಗೆ ಸೇರಿದ ಜೀವಿ. ಅದೇ ರೀತಿ ಇದು ಮನುಷ್ಯರ ಬಳಿ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಇರುತ್ತೆ. ಹಾಗೆ ಬಿಳಿ ಬಣ್ಣದಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಾ ಎಲ್ಲರನ್ನ ಆಶ್ಚರ್ಯಪಡಿಸುತ್ತೆ. ಇಷ್ಟು ಸುಂದರವಾದ ಈ ವೇಲ್ಸ್ ಗಳನ್ನ ಟೂರಿಸ್ಟ್ ಅಟ್ರಾಕ್ಷನ್ ಗೋಸ್ಕರ ಸಾಕುವುದಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಈ ತಿಮಿಂಗಿಲಗಳು 16 ಅಡಿಗಳಷ್ಟು ಉದ್ದವಾಗಿ ಬೆಳೆಯಬಲ್ಲವು ಹಾಗೂ 1600 kgಯಷ್ಟು ತೂಕವನ್ನ ಕೂಡ ಹೊಂದಿರುತ್ತವೆ. ಆದ್ರೆ ಈ ತಿಮಿಂಗಿಲಗಳನ್ನ ದೂರದಿಂದ ಯಾರಾದ್ರೂ ನೋಡಿದ್ರೆ ಇವುಗಳನ್ನ ಪಕ್ಕ ಮರ್ಮೈಡ್ಸ್ ಅಂತ ಅಂದುಕೊಳ್ತಾರೆ. ಯಾಕಂದ್ರೆ ಈ ಬೆಲುಗಾ ವೇಲ್ಸ್ ನೀರಿನಲ್ಲಿ ಈಜುವಾಗ ಸೇಮ್ ಮನುಷ್ಯರ ಕಾಲುಗಳ ಆಕಾರದಲ್ಲಿ ನಮಗೆ ಕಾಣಿಸುತ್ತವೆ. ಇದು ಇಷ್ಟೊಂದು ವಿಚಿತ್ರವಾಗಿ ಕಾಣಿಸೋದ್ರಿಂದ ದೂರದಿಂದ ನೋಡಿದ ತುಂಬಾ ಜನ ಇದನ್ನ ಮರ್ಮೈಡ್ಸ್ ಎಂದು ಅಂದುಕೊಂಡಿದ್ರು. ಈ ತಿಮಿಂಗಿಲಗಳು ಹೆಚ್ಚಾಗಿ ಮೀನುಗಳನ್ನ ಆಹಾರವನ್ನಾಗಿ ತೆಗೆದುಕೊಳ್ಳುತ್ತವೆ. ಹಾಗೆ ನಿಜವಾಗ್ಲೂ ಮರ್ಮೈಡ್ಸ್ ಇವೆ ಎಂದು ಕೆಲವು ಫೇಕ್ ಫೋಟೋಸ್, ಫೇಕ್ ವಿಡಿಯೋಸ್ ಇಂಟರ್ನೆಟ್ ನಲ್ಲಿ ಆಗಾಗ ವೈರಲ್ ಆಗ್ತಾ ಇರ್ತವೆ. ಅದೇ ರೀತಿ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಫೋಟೋ ಕೂಡ ನಿಜವಾದ ಮರ್ಮೈಡ್ ಎಂದು ಇಂಟರ್ನೆಟ್ ನಲ್ಲಿ ವೈರಲ್ ಆಗಿದೆ. ಇದನ್ನ ನೋಡಿದ್ರೆ ಇದು ನಿಜವಾದ ಜಲಕನ್ಯೆ ಅಂತ ಅನಿಸುತ್ತಿದೆಯಾ? ನಿಮಗೇನ್ ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.